ಇರ್ತಾ ಇದೆ ಬಹುಶಃ ಎಲ್ಲ ಜಿಲ್ಲೆ ಚುನಾವಣೆಗಿಂತ ಹಾಸನ ಜಿಲ್ಲೆ ಮೊದಲನೇ ಘೋಷಣೆ ಆಗ್ತಕ್ಕಂಥದ್ದು ಕಾಂಗ್ರೆಸ್ ಸಂಸದರಾಗಿ ಹಾಸನ ಅಂತೇಳಿ ಜನಾಭಿಪ್ರಾಯ ಇದೆ. ನಿಮ್ಮ ಎಲ್ಲ ಮಾಧ್ಯಮ ರಿಪೋರ್ಟು ಇದೆ. ಬಹುಶಃ ಎಲ್ಲ ಕಡೆ ಭಾಳ ಚೆನ್ನಾಗಿ ಜನರು ಶ್ರೇಯಸ್ ಪಟೇಲ್ ಆಶೀರ್ವಾದ ಭಾಳ ತಯಾರಾಗಿದ್ದಾರೆ. ಮಂಡ್ಯನೂ ಗೆಲ್ತೀವಿ. ಬಹುಶಃ ಹಾಸನ ಮಂಡ್ಯ ಎರಡೂ ನಿಮಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಶಾಕ್ ನ್ಯೂಸು ಜನತಾದಳಕ್ಕೆ BJPಗೆ ಸಿಗುತ್ತೆ. ಈಗ ಮಂಡ್ಯದಲ್ಲಿ ಯಾವತ್ತೂ ಸಹ ಈ ಥರದ ಚುನಾವಣೆ ಆಗಿಲ್ಲ. ಇವತ್ತು ಭಾಳ ಜನ ಗಂಭೀರವಾದಂಥ ಚುನಾವಣೆನ ಎದುರಿಸ್ತಾ ಇದ್ದಾರೆ. ಕುಮಾರಸ್ವಾಮಿಯವರು ಯಾಕೆ ಬಂದರು ಏನು ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಮಂಡ್ಯ ಜಿಲ್ಲೆ ಚುನಾವಣೆ ಸ್ಥಳೀಕರಿಗೆ ಅವಕಾಶ ಕೊಡೋದಕ್ಕೆ ಜನ ತೀರ್ಮಾನ ತಗೊಂಡಿದ್ದಾರೆ. ಅವರೊಬ್ಬರು ರಾಜ್ಯದಲ್ಲಿ ನಾಯಕರಾಗಿದ್ದಾರೆ. ಅವ್ರ ಬಗ್ಗೆ ನಮ್ಗೆ ಯಾವುದೇ ಥರದ ಕಂಪ್ಲೇಂಟ್ ಇಲ್ಲ. ಇಲ್ಲಿಗೆ ಬರೋವಂಥ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ಮಂಡ್ಯದಲ್ಲಿ ನಮ್ಮ ವೆಂಕಟರಮಣೇಗೌಡರು ಸ್ಟಾರ್ ಚಂದ್ರು ಅವ್ರನ್ನ ಇಲ್ಲಿ ಹೇಗೆ ಶ್ರೇಯಸ್ ಪಟೇಲ್ನ ಗೆಲ್ಲಿಸಬೇಕು ಅಂತ ಜನ ಉತ್ಸಾಹ ಇದೆಯೋ ಅದೇ ಥರ ಮಂಡ್ಯದಲ್ಲೂ ಇದೆ. ಆಯಿತು, ಮಂತ್ರಿಯಾಗಿ ಏನು ಮಾಡೋಕ್ಕಾಗೋದು? ನಾವಿಲ್ವಾ ರಾಜ್ಯದಲ್ಲಿ? ಮಂತ್ರಿ ಆದರೆ ನಮ್ಮ ಹತ್ರನೇ ಜೊತೆಲಿ ಇರಬೇಕಾಗತ್ತೆ ಅಷ್ಟೇ. ಈಗ ನಮ್ಮ ಹುಬ್ಳಿಯ ಪ್ರಹ್ಲಾದ್ ಜೋಶಿಯವರು ಅವ್ರಿಗಿಂತ ಪ್ರಭಾವಿ ಮಂತ್ರಿ ಹಾಕಾದ ಏನು ಮಾಡ್ತಾವ್ರೆ ರಾಜ್ಯದಲ್ಲಿ? ಶೋಭಾ ಕರಂದ್ಲಾಲ್ ಇದ್ರೆ ಏನು ಮಾಡವ್ರೆ? ಸದಾನಂದ ಗೌಡ ಇದ್ರು ಏನು ಮಾಡ್ತಾವ್ರೆ? ಕೂಬಾ ಅವ್ರು ಇದ್ರೆ ಏನು ಮಾಡ್ತಾವ್ರೆ? ಅವ್ರಂಗೆ ಇವರು ಒಬ್ಬರು ಮಂತ್ರಿ ಆಗಬೇಕಟ್ಟೆ ವಿನ ಯಾವುದೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರನ ಬೈಪಾಸ್ ಮಾಡಲಿಕ್ಕಾಗಲ್ಲ. ಎಲ್ಲವನ್ನು ರಾಜ್ಯ ಸರ್ಕಾರದ ಮೂಲಕನೇ ಮಾಡಬೇಕು. ಅದರಿಂದ ರಾಜ್ಯ ಸರ್ಕಾರ ನಾವೇ ಅಭಿವೃದ್ಧಿ ಮಾಡ್ಲಿಕ್ಕೆ ತಯಾರಾಗಿದ್ದಾಗ ಕೇಂದ್ರ ಸರ್ಕಾರದ ಏನು ಬರಬೇಕು ಅದು ಬರುತ್ತೆ. ಅದರಿಂದ ಅವ್ರು ಮಂತ್ರಿ ಆಗೋದ್ರಿಂದ ಅದು ವಿಶೇಷ ಏನಲ್ಲ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಹಿಂದೆ ಬಹಳಷ್ಟು ಜನ ಕೇಂದ್ರದಲ್ಲಿ ಮಂತ್ರಿ ಆಗಿ ಹೋಗಿದ್ದಾರೆ. ಪ್ರೀತಮ್ ಗೌಡ್ರು NDA ಅಭ್ಯರ್ಥಿಗೆ ಇನ್ನೂ ಬೆಂಬಲ ಘೋಷಣೆ ಮಾಡಿಲ್ಲ ಸರ್. ಪ್ರೀತಮ್ ಗೌಡ್ರು ಇನ್ನೂ NDA ಅಭ್ಯರ್ಥಿಗೆ ಇನ್ನೂ ಬೆಂಬಲ ಘೋಷಣೆ ಮಾಡಿಲ್ಲ. ಅವ್ರ ಪಕ್ಷದ ಇಂಟರ್ನಲ್ ವಿಚಾರ, ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಯಾವುದೇ ಒಂದು ಮಿತ್ರ ಈ ಏನ ಅಲಯನ್ಸ್ ಅಂತ ಏನಂತೀವಿ, ಕಳೆದ ಬಾರಿ ಕಾಂಗ್ರೆಸ್ ಜನತಾದಳ ಅಲಯನ್ಸ್ ಆಗಿತ್ತು, ಜನ ಒಪ್ಪಿದ್ರ. ಈ ಬಾರಿನೂ ಜನತಾದಳ ಮತ್ತು BJP ಅಲಯನ್ಸನ್ನು ಅವರು ಇವ್ರನ್ನೂ ಒಪ್ಪಲ್ಲ, ಇವರು ಅವ್ರನ್ನೂ ಒಪ್ಪಲ್ಲ. ಕಾರಣ ಅವತ್ತು ಯಡಿಯೂರಪ್ಪನ ಅಧಿಕಾರ ಇವ್ರು ಕೊಟ್ರ, ಯಡಿಯೂರಪ್ಪನ ಕೆಟ್ಟದಾಗಿ ನಡ್ಕೊಂಡ್ರು. ಯಡಿಯೂರಪ್ಪನಿಂದ ಇವರು ಮುಖ್ಯಮಂತ್ರಿ ಆಗಿ 2007ರಲ್ಲಿ ಯಡಿಯೂರಪ್ಪನ ಅಧಿಕಾರ ಹಸ್ತಾಂತರ ಮಾಡೋಣ ಕೊಡಲಿ. ಇದೆಲ್ಲವೂ ಮನಸ್ತಾಪ ಇದೆ. ಹಾಗಾಗಿ ಜನತಾದಳದವರು JDS ಅವರು ಕಾಂಗ್ರೆಸ್ನವರೇ ಒಪ್ಪದೇ ಇದ್ದಾಗ ಕಳೆದ ಬಾರಿ, ಸೊ ಇಲ್ಲೂ ಅದೇ ರಿಪೀಟ್ ಆಗಿದೆ. ಯಾವುದೇ ಕಾರಣಕ್ಕೆ ನಮ್ಮ ಭಾಗದಲ್ಲಿ JDSನವರು ಯಾವುದೇ ಜೊತೆ ವಿಶ್ವಾಸದಿಂದ ನಡ್ಕೊಂಡಿಲ್ಲ. BJP ಜೊತೆಲೂ ನಡ್ಕೊಂಡಿಲ್ಲ, ಕಾಂಗ್ರೆಸ್ನವ್ರ ಜೊತೆಲೂ ನಡ್ಕೊಂಡಿಲ್ಲ. ಅದರಿಂದ ಅವರು ಸಂಪೂರ್ಣವಾಗಿ ಅವರು ಅಲಯನ್ಸು ಅದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲೇ ಇರುತ್ತೆ ವಿನ ಸೊ ಜನರ ಮಟ್ಟಕ್ಕೆ ತಲುಪಲ್ಲ.